ಕಂಗ್ರಾಚ್ಯುಲೇಷನ್ ಬ್ರದರ್ಸ್ ಸಿನಿಮಾದ ಒಂದಷ್ಟು ಸೀನ್ಗಳ ಬಗ್ಗೆ ಈಗ ಮಹಿಳಾ ಪರ ಸಂಘಟನೆಯವರು ಧ್ವನಿ ಎತ್ತುತ್ತಿದ್ದಾರೆ, ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ, ದೂರು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಜಸ್ಟ್ ಒಂದು ಟ್ರೈಲರ್ ಟೀಸರ್ ನೋಡಿ ಡಿಸೈಡ್ ಮಾಡಬೇಡಿ, ಕಂಪ್ಲೀಟ್ ಆಗಿ ಸಿನಿಮಾ ನೋಡಿ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಂತ ಚಿತ್ರದ ನಿರ್ದೇಶಕರು ಮತ್ತು ನಾಯಕ ನಟ ಕೂಡ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಾವು ಚರ್ಚೆ ಮುಂದುವರಿಸೋಣ. ಮತ್ತೊಬ್ಬರು ಅತಿಥಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಹಿಳಾ ಪರ ಹೋರಾಟಗಾರ್ತಿ ಆದಂತಹ ಪೂರ್ಣಿಮಾ ಕಶ್ಯಪ್ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಿನಿಮಾದ ಟ್ರೈಲರ್ ಟೀಸರ್ ಇದೆಲ್ಲ ನೋಡಿದಿರಿ ಅಂತ ಅನ್ಕೊಳ್ತೀನಿ, ಒಂದಷ್ಟು ಗ್ಲಿಮ್ಸ್ ಅನ್ನ ನೋಡಿದ್ರಿ, ನೀವು ಕೂಡ ವಿರೋಧ ವ್ಯಕ್ತಪಡಿಸ್ತಿದ್ದೀರಿ ಅಂತ. ಯಾವ ಸೀನ್ಗಳಿಗೆ ಸಂಬಂಧಪಟ್ಟಂತೆ ವಿರೋಧ ಮ್ಯಾಮ್ ನಿಮ್ದು? ಮೊದಲನೇದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನೀವು ರೀಸೆಂಟಾಗಿ ಐ ಥಿಂಕ್ ಮೇ ಬಿ ಒಂದು ವರ್ಷದ ಹಿಂದೆ ಅನ್ಸುತ್ತೆ, ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಇತ್ತು. ಒಂದು ಪಾಶ್ಚಾತ್ಯ ದೇಶದ ಇಬ್ಬರು ಅಕ್ಕ ತಂಗೀರು, ನಾವು ಒಬ್ಬರನ್ನೊಬ್ರು ಬಿಟ್ಟಿರೋದಕ್ಕಾಗಲ್ಲ, ನಾವಿಬ್ರು ಸೇರಿ ಒಬ್ಬನ್ನೇ ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪ್ರೊಫೈಲ್ ಹಾಕ್ತಾರೆ. ಯಾರು ನಮ್ಮ ಪ್ರೊಫೈಲ್ ಇಷ್ಟ ಆಗತ್ತೆ, ಯಾರು ನಮ್ಮ ಕಂಡೀಷನ್ಗಳಿಗೆ ಒಪ್ಕೊಳ್ತೀರಾ, ನೀವು ನನ್ನನ್ನು ಕನ್ಸಲ್ಟ್ ಮಾಡಿ ಅಂತ ಹೇಳಿ ಒಂದು ಪೋಸ್ಟ್ ಹಾಕ್ತಾರೆ. ಸೊ ಆ ಪೋಸ್ಟ್ ಹಾಕಿದಾಗ ಸುಮಾರು ಜನ ಅವ್ರ ಪ್ರೊಫೈಲ್ಗಳೆಲ್ಲ ಹೋಗುತ್ತೆ. ಅದು ಏನಾಗುತ್ತೆ, ಅದು ನೆಕ್ಸ್ಟ್ ನಂತರದ ಕಥೆಗಳು. ಈಗ ನಾವು ನಮ್ಮ ದೇಶದಲ್ಲಿ ಒಂದು ಮದುವೆ ಅನ್ನೋದಂತಂದಾಗ ಅದರದೇ ಆದಂಥ ಒಂದು ಪಾವಿತ್ರ್ಯತೆ ಇರುತ್ತೆ. ಸೊ ಇವಾಗ ನೋಡಿ, ಇವಾಗ ಇಬ್ಬರನ್ನ ಮದುವೆ ಮಾಡ್ಕೊಳ್ತಾರೆ, 3 ಜನ ಮದುವೆ ಮಾಡ್ಕೊಳ್ತಾರೆ, ಅದು ಅವ್ರ ವೈಯಕ್ತಿಕ. ನಾನು ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಬಟ್ ಆದರೆ ನಾವು ಪಬ್ಲಿಕ್ಕಾಗಿ ನಾವು ಏನು ಇಷ್ಟು ಹೇಳಕ್ಕೆ ಹೋಗ್ತೀವಿ, ನಾವು ನಮ್ಮ ದಾರಿ ಎತ್ತ ಸಾಗ್ತಾ ಇದೆ ಅಲ್ಲ. ಎಕ್ಸಾಕ್ಟ್ಲಿ, ನಾನು ಆಗಲೇ ಹೇಳ್ಬಿಟ್ಟೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಪ್ತಪದಿ ಉಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಡ್ದಾಗ 7 ಜನ್ಮಕ್ಕೂ ಕೂಡ ನೀನೇ ನನ್ನ ಸತಿ ಆಗಿರ್ಬೇಕು, ನೀನೇ ನನ್ನ ಪತಿ ಆಗಿರ್ಬೇಕು ಅನ್ನುವಂತ ಒಪ್ಪಂದ ಅದು ಅಂತ. ಇನ್ನೊಬ್ರು ಯಾರೋ ಬರ್ತಾರೆ ಅಂದ್ರೆ ಅದು ಒಪ್ಪಲ್ಲ ಅಂತ, ಕಾನೂನು ಒಪ್ಪಲ್ಲ, ನಾವು ಒಪ್ಪಲ್ಲ ಅಂತ. ಇಲ್ಲ, ನಾವು ಅದು ಒಪ್ಪಲಿಕ್ಕೆ ತುಂಬಾನೇ ಕಷ್ಟ ಆಗತ್ತೆ. ಈಗ ಸಿಂಪಲ್ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ನಿಜ ಹೇಳಬೇಕು ಅಂದರೆ ನಾನು ಫುಲ್ ಫಿಲಮ್ ನೋಡಿಲ್ಲ, ನಾನು ಬರೀ ಟ್ರೈಲರ್ ನೋಡಿದ್ದೀನಿ. ಸೊ ಟ್ರೈಲರ್ ನೋಡಿದಾಗ ನಾನು ಹಾಗೆ ಅನ್ನಿಸ್ತು, ನಾವು ಎತ್ತ ಸಾಕ್ತಾ ಇದ್ದೀವಿ ನಾವು. ಈಗ ಒಂದು ಮದುವೆ ಅನ್ನೋದೇ ಅದೊಂಥರ ಇಟ್ಸ್ ಅ ರಿಚುವಲ್. 2 ಸಂಬಂಧಗಳು, ಬರೀ ಗಂಡ ಹೆಂಡತಿ ಇಬ್ಬರದೇ ಅಲ್ಲ, 2 ಕುಟುಂಬಗಳು ಸೇರುತ್ತೆ ಅಲ್ಲಿ. ಸೊ ಎಲ್ಲ ನಾವು ಕುಟುಂಬಗಳು ಸೇರಿದಾಗ ನಾವು ಅದನ್ನು ಯಾವ ಥರ ಒಪ್ಕೊಳಕ್ಕಾಗುತ್ತೆ. ಒಂದು ನಾನು ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಡೈರೆಕ್ಟರ್ಗೆ, ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಯವರೆಲ್ಲ ನೋಡಿದ್ರ ಮೂವಿ? ಒಪ್ಪಿದಾರ? ಅಲ್ಲ, ಯಾಕೆಂದ್ರೆ ನನಗೆ ಹೇಗೆ ಅನ್ನಿಸ್ತು ಅಂತಂದಾಗ, ಯಾಕೆಂದ್ರೆ ನೋಡಿ, ಒಬ್ಬ ಡೈರೆಕ್ಟರ್ದು ಅವ್ರದ್ದು ವಿಷನ್ನೇ ಬೇರೆ ಇರುತ್ತೆ. ಈಗ ನಾವು ಒಂದು ಮೂವಿ ಮಾಡಿದ್ರೆ ನಂದೇ ಒಂದು ವಿಷನ್ ಇರುತ್ತೆ, ಸಮಾಜದಲ್ಲಿ ಪ್ರತಿಯೊಬ್ಬರು ಒಪ್ಕೋಬೇಕು ಅನ್ನೋದಂತೂ ಖಂಡಿತ ಅಲ್ಲ. ಬಟ್ ಆದರೆ ನಾವು ಟೀಸರಲ್ಲಿ, ಟ್ರೈಲರಲ್ಲೇನೆ ಅದು ಇಬ್ಬರು ಹೆಂಡತಿರು ಬರ್ತಾರೆ, ನೀನು ನನ್ನ ಜೊತೆ ಇರಬೇಕು, ನಾನು ನಿನ್ನ ಪ್ರಪೋಸ್ ಮಾಡಿದೆ, ನೀನು ನನ್ನ ಫಸ್ಟ್ ಪ್ರಪೋಸ್ ಮಾಡಿದೆ. ಸೊ ಇದೆಲ್ಲ ಹ್ಯಾಶ್ ಪಾಶ್ಗಳು ತುಂಬ ಇದೆ. ಸೊ ಹಾಗಾದರೆ ಪ್ರಪೋಸ್ ಮಾಡಿದೆ ಅಂತ ಅಂದಿದ ತಕ್ಷಣ ಇಬ್ಬರು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲ, ಇವಾಗ ಪ್ರಪೋಸ್ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಆ ಗಂಡ ಅವ್ರದೇ ಆದಂಥ ಕೆಲವೊಂದು ನಿಲುವುಗಳಿರುತ್ತವೆ. ಎಸ್, ಯಾಕೆಂದ್ರೆ ನೀನು ಹುಡುಗ ಇಷ್ಟಪಟ್ಟ. ವಾಪಸ್ ಬರ್ತೀನಿ ಪೂರ್ಣಿಮಾ ಮೇಡಮ್, ಇದ್ರ ಬಗ್ಗೆ ಪ್ರತಾಪ್ ಅವ್ರು ಕ್ಲಾರಿಟಿ ತಗೊಂಡ್ಬಿಡೋಣ. ಪ್ರತಾಪ್ ಸರ್ ಅಷ್ಟು ಪ್ರಶ್ನೆ ಮಾಡ್ತಿದ್ದಾರೆ ಅವರು, ನಿಮ್ಮ ಫ್ಯಾಮಿಲಿ ಒಪ್ಕೊಳ್ತಾ, ಸಿನಿಮಾ ನೋಡಿದ್ಮೇಲೆ ಅವ್ರ ಮೈಂಡ್ ಸೆಟ್ ಹೆಂಗಿತ್ತು, ಸಮಾಜ ಇದನ್ನ ಒಪ್ಪುತ್ತಾ, ಯಾವ ಸಂದೇಶ ಕೊಡ್ತಿದ್ದೀರಿ ಇದ್ರ ಬಗ್ಗೆ ಅಂತ ಅವ್ರಿಗೊಂದು ಕ್ಲಾರಿಟಿ ಕೊಡೋದಾದ್ರೆ ಸರ್, ನೀವು ಯಾಕಾಗಿ ಸಿನಿಮಾ ನೋಡಬೇಕು, ನಮ್ಮ ಫ್ಯಾಮಿಲಿ ಸಮೇತ ಮಕ್ಕಳ ಸಮೇತ ನಾವು ಯಾಕೆ ಸಿನಿಮಾ ನೋಡಬೇಕು, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ. ಮೇಡಮ್, ನೀವು ಹೇಳ್ತಿದ್ರಲ್ಲ, ಇದನ್ನ ನೋಡಿದಾಗ ನನಗೊಂದು ಪ್ರಶ್ನೆ ಹುಡ್ತು, ಹೀಗೆ ನಡೆಯುತ್ತಾ, ಈ ಥರ ಆಗಬೇಕಾ ಅಂತ. ಈ ಪ್ರಶ್ನೆ ಹುಟ್ಲಿ ಅಂತಲೇ ನಾವು ಆ ಟ್ರೈಲರ್ನ ಮಾಡಿರೋದು. ಬಟ್ ಅದು ಸಂಪೂರ್ಣ ಕತೆ ಅಲ್ಲ. ಆಮೇಲೆ ನಾನು ಸಿನಿಮಾ ತೋರಿಸೋದಕ್ಕೆ ನಮ್ಮ ಫ್ಯಾಮಿಲಿನ ಕರ್ಕೊಂಡ್ಬಂದಿದ್ದಲ್ಲ, ನಮ್ಮ ಮಾವಂಗೆ 2 ವೈಫು. ಸೊ ಊರಲ್ಲಿ ಹೇಗಿರೋದು ಅಂದರೆ, ಒಂದೇ ಮನೆಯಲ್ಲಿ, ಅಂದರೆ ಏನೇ ಹಬ್ಬ ಬರಲಿ, ಏನೇ ಇದಾಗಲಿ, ಒಟ್ಟಿಗೆ ಇದ್ದು ಒಟ್ಟಿಗೆ ಅವರೆಲ್ಲ ಕೆಲಸ ನೋಡ್ಕೊಳ್ಳುವಂಥ ಫ್ಯಾಮಿಲಿ. ಅವ್ರನ್ನ ಕರ್ಕೊಂಬಂದು ನಾನು ಸಿನಿಮಾ ತೋರಿಸ್ದೆ. ಬಿದ್ದು ಎಂಜಾಯ್ ಮಾಡ್ಕೊಂಡು ನಗ್ತಾಯಿದ್ರು. ಅಂದರೆ ನಾನು ಇದನ್ನು ಅಂದರೆ ಸಪೋರ್ಟ್ ಮಾಡ್ತಿಲ್ಲ, ಅಂದರೆ ಆ ಥರದವ್ರು ಇದಾರಲ್ಲ ಅವರಿಗೂ ಕನೆಕ್ಟ್ ಆಗ್ತಿದೆ. ಬಟ್ ಹೇಳಕ್ಕೆ ಕೊಟ್ಟಿರೋದೇನು ಅಂದರೆ, ಈಗ ಆದರೆ ಅಂದರೆ ಇಬ್ಬರು ಹುಡುಗಿರು ಒಂದೇ ಹುಡುಗನ ಜೊತೆ ಇರಬೇಕು ಅಂತ ಡಿಸೈಡ್ ಮಾಡಿದ್ರೆ ಏನೇನು ಕಾಂಪ್ಲಿಕೇಶನ್ಸ್ ಬರುತ್ತೆ ಅಂತ ಹೇಳೋದಕ್ಕೆ ಕೊಟ್ಟಿರೋದು ನಾವು. ಇದು ಕಾಂಟ್ರವರ್ಸಿ ಆಗುತ್ತೆ ಅಂತ ಮಾಡಿದಾಗ ನಮಗೂ ಗೊತ್ತಿರಲಿಲ್ಲ. ಆಮೇಲೆ ನೀವೊಂದು ಹೇಳಿದ್ರಲ್ಲ ಮೇಡಮ್, ಯಾರೋ ಒಬ್ರು ಪೋಸ್ಟ್ ಹಾಕಿದ್ದಾರೆ ಅಂದರೆ ಅಟ್ ಪ್ರೆಸೆಂಟ್ ಆ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಈಗಿನ ಯೂತ್ಸು, ಈಗಿನ ಜನ್ರೇಷನ್ ಆ ಮೈಂಡ್ ಸೆಟ್ಟಲ್ಲಿ ಇದೆ. ಇದಕ್ಕೆ ಮೀರಿದ ಇನ್ನೂ ಏನೇನೋ ಬರ್ಬೋದು. ನಾವು ಒಂದು ವಿಷಯ ಅಟೆಂಡ್ ಮಾಡ್ತಾ ಇದ್ದೀವಿ. ಆಮೇಲೆ ಆ್ಯಸ್ ಎ ಫಿಲ್ಮ್ ಮೇಕರ್ ಆಗಿ ನಮಗೂ ಜವಾಬ್ದಾರಿ ಇದೆ, ಸಮಾಜಕ್ಕೆ ಏನೋ ಒಂದು ಒಳ್ಳೇದು ಹೇಳಬೇಕು ಅಂತ. ಸೊ ಈ ವಿಷಯ ತಗೊಂಡು ಈ ಥರ ಮುಂದೆ ಬಂದರೆ ಏನೇನಾಗುತ್ತೆ ಅಂತ ಹೇಳೋಕ್ಕೆ ನಾವೆಲ್ಲರೂ ಕಷ್ಟಪಟ್ಟು ಈಗ ಮಾಡಿರೋದು ಈ ಸಿನಿಮಾನ. ಇದನ್ನ ಅಂದರೆ ನಾವು ಇದನ್ನ ಅಂದರೆ ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಅಲ್ಲ, ಹಿಂಗಾದ್ರೆ ಏನಾಗುತ್ತೆ, ಆಗಬಾರ್ದು ಅಂತಲೇ ಹೇಳಕ್ ಕೊಟ್ಟಿರೋದು. ಬಟ್ ಸಿನಿಮಾ ಅಂದರೆ ಇದರಲ್ಲಿ ಸುಮಾರಷ್ಟು ವಿಷಯಗಳಿದೆ ಮೇಡಮ್. ಇದು ನೋಡ್ತಿದ್ರಲ್ಲ, ಇದು 20% ಅಷ್ಟೇ. ನಾನು ಅದಕ್ಕೆ ಹೇಳ್ತಿರೋದು, ಎಲ್ಲರೂ ಸಿನಿಮಾ ನೋಡ್ಬಿಟ್ರೆ ಈ ಚರ್ಚೆಗಳೇ ಆಗೋದಿಲ್ಲ. ಅಂದರೆ ಎಕ್ಸ್ಟ್ರಾಡಿನರಿ ಎಂಜಾಯ್ ಮಾಡ್ತಾರೆ, ಅವ್ರು ಫ್ಯಾನ್ ಆಗ್ಬಿಡ್ತಾರೆ ಬೇಕಾದ್ರೆ ನಮ್ಮ ಟೀಮ್ಗೆ. ಇಲ್ಲ, ಖಂಡಿತ ಫ್ಯಾನ್ ಆದರೆ ಅದಕ್ಕಿಂತ ಒಳ್ಳೇದು ಇನ್ನೊಂದಿಲ್ಲ. ಬಟ್ ಏನಾಗುತ್ತೆ, ನೀವು ಆ ಟ್ರೈಲರ್ ನೋಡಿದ ತಕ್ಷಣನೇ ಅದು ನಮ್ದು ಮೈಂಡ್ ಎಲ್ಲೋ ಬೇರೆ ಕಡೆಗೆ ಹೋಗುತ್ತೆ.
ಸೊ ಆ ಶಿಫ್ಟ್ ಏನಾಗತ್ತೆ, ಜಸ್ಟ್ ಸೋಷಿಯಲ್ ಮೀಡಿಯಾ ಒಂದು ಸ್ಕ್ರಾಲ್ ಮಾಡ್ತಾ ಇದ್ರೆ ಇಂಥವೆಲ್ಲ ನೋಡಿದಾಗ ಓ ಹಿಂಗೂ ಮಾಡಬಹುದಾ ಅಂತ ಜನ ಯೋಚನೆ ಮಾಡ್ಬಿಡ್ತಾರೆ ಅಂತ ಸೆಳೆಯೋ ಪ್ರಯತ್ನ ಆಗ್ಬಿಡುತ್ತೆ. 1000 ರೀಲ್ ನೋಡ್ತಾ ಇದೀವಿ ಮೇಡಮ್ ಡೈಲಿ 30 1000 ಸೆಕೆಂಡ್. reel ಅಲ್ಲಿ ಅದ್ರ ಮಧ್ಯೆ ಒಂದು ಯಾವ್ದೋ ಒಳ್ಳೆ ಒಂದು ಸಂದೇಶ ನೋಡಿದಾಗ ಅಲ್ಲ ಆಗಿರ್ಬೇಕಲ್ವಾ? ಯಾವ್ದೋ ಒಂದು ನೋಡಿದಾಗ ನಿಮಗೆ ಇದೇನಿದು ಅಂತ ನಿಮ್ಮ ಅಟೆನ್ಷನ್ ಗ್ರಾಬ್ ಮಾಡುತ್ತಲ್ಲ ಮೇಡಮ್, ಅಷ್ಟೇ ನಮಗೆ ಬೇಕಾಗಿದ್ದು. ನಿಮಗೆ ಆ ಕ್ಷಣಕ್ಕೆ ನಿಮ್ಮ ಅಟೆನ್ಷನ್ ನಾವು ಇಟ್ಕೋಬೇಕು. ಈ ಅಟೆನ್ಷನ್ ಗ್ರಾಬ್ ಮಾಡಿ ನೀವು ಥಿಯೇಟರ್ಗೆ ಬನ್ನಿ, ಇದಕ್ಕೆ ಮೀರಿದ ಬೇರೆದೇನೋ ಹೇಳ್ತೀವಿ ಅನ್ನೋದಕ್ಕೋಸ್ಕರನೇ ಅದನ್ನ ಮಾಡಿರೋದು. ಯಾರಿಗೋ ನೋವು ಮಾಡಬೇಕು ಅಥವಾ ಯಾರಿಗೂ ಬೇಜಾರು ಮಾಡಬೇಕು, ನಮ್ಮ ಹಿಂದೂ ಸಂಸ್ಕೃತಿಗೆ ಅರ್ಟ್ ಮಾಡಬೇಕು ಅಂತ ಅಲ್ಲ. ಬಟ್ ಏನಂದ್ರೆ ಆ ಸ್ಕ್ರೋಲ್ ಮಾಡೋ ಮೈಂಡ್ ಸೆಟ್ಟಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ 30 ಸೆಕೆಂಡ್ ಒಂದು ರೀಲ್ ನೋಡಿ 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 ಆ ಪೇಷನ್ಸೇ ಇಲ್ಲ. ಅದನ್ನ ಹಿಡಿದು ನಿಲ್ಸ್ಬೇಕಿತ್ತು ಅವ್ರನ್ನ. ಅಲ್ಲ ಈಗ ಏನಾಗಿದೆ ಅಂದರೆ ಪ್ರಸ್ತುತ ಪರಿಸ್ಥಿತಿನಲ್ಲಿ ಮನೆ ಫ್ಯಾಮಿಲಿ ಮೆಂಬರ್ಸು ಅಪ್ಪ ಅಮ್ಮ ಹೇಳಿದ್ರೆ ಮಕ್ಕಳು ಕೇಳಲ್ಲ. ಸೋಷಿಯಲ್ ಮೀಡಿಯಾ ಆಗಲಿ ಇನ್ನೊಂದು ಫಿಲಮ್ ನೋಡಿದ ತಕ್ಷಣ ದೆ ಗೆಟ್ ಮೋರ್ ಇನ್ಫ್ಲೂಯೆನ್ಸ್ಡ್. ಸೊ ಆ ಇನ್ಫ್ಲೂಯೆನ್ಸ್ ನೀವು ಬೇರೆ ಮೂವಿ ಇಂದ ಈ ಥರ ಏನಾದರೂ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ ನೀವು? ಯಾಕೆಂದರೆ ಇವಾಗ ನೋಡಿ ತುಂಬ ಜನ ಇರ್ತೀವಿ. ನಾನು ಸಣ್ಣ ವಯಸ್ಸಿಂದ ನನಗೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ನಾವು ಹುಟ್ಟಿದಾಗಿಂದ ಇವತ್ತಿನವರೆಗೂ ನಾವು ಫ್ರೆಂಡ್ಸು. ಸೊ ಏನಾಗುತ್ತೆ, ನಮ್ಮದು ಸಡನ್ನಾಗಿ ಒಂದು ಮೈಂಡ್ ಒಂದು ಶಿಫ್ಟ್ ಆಗುತ್ತೆ. ನಾವು ಹಿಂಗೆ ಮಾಡಬೇಕಾಗಿತ್ತಾ, ನಾವು ಹಿಂಗೆ ಮಾಡ್ಬೋದಾಗಿತ್ತಾ, ನಾವು ಹಿಂಗೆ ಮಾಡಿದರೆ ನಾವು ಒಟ್ಟಿಗೆ ಇರ್ಬೋದಾಗಿತ್ತಾ. ಸೊ ಈ ಕ್ವಶನ್ ಮಾರ್ಕ್ಗಳೆಲ್ಲ ಬಂದಾಗ ನಮ್ಮಲ್ಲಿರುವಂಥ ಮದುವೆ ಅನ್ನೋ ಆ ಸಂಬಂಧ ಚೌಕಟ್ಟಿಗೆ ಅದಕ್ಕೂ ಮತ್ತು ಫ್ರೆಂಡ್ಶಿಪ್ ಬೇರೆ. ನನ್ನ ಫ್ರೆಂಡ್ಶಿಪ್ಗೂ ಗಂಡ ಹೆಂಡತಿ ಸಂಬಂಧಗಳಿಗೂ ಎರಡಕ್ಕೂ ತಾಳೆ ಆಗೋದಿಲ್ಲ. ಯಾಕೆಂದರೆ ಫ್ರೆಂಡ್ಶಿಪ್ ಮದುವೆ. ಸೊ ಗಂಡ ಹೆಂಡತಿ ಸಂಬಂಧ ಅನ್ನೋದು ಏನಿದೆ ಅದು ನಾವು ಫ್ರೆಂಡ್ಸಲ್ಲೂ ಶೇರ್ ಮಾಡ್ಕೊಳ್ಳಿಕ್ಕಾಗಲ್ಲ. ಏಕೆಂದರೆ ಇವಾಗ ನಾವು ಎಷ್ಟೋ ಸತಿ ನೋಡ್ತಾ ಇರ್ತೀವಿ. ಇವತ್ತು ಬೆಳಗ್ಗೆನೂ ನ್ಯೂಸ್ ಪೇಪರಲ್ಲಿ ಹಾಗೆ ನೋಡಿದ್ವಿ. ಗಂಡ ಆದವನು ತಿರ್ಗಾ ಹೆಂಡತಿ ತಂಗಿ ಜೊತೆ ಸಂಬಂಧ ಇತ್ತು ಹಾಗೆ ಹೀಗೆ ಅಂತ. ಸೊ ಒಂದು ಸ್ವಂತ ತಂಗಿ ಜೊತೆನೇ ಅದನ್ನ ಯಾರಿಗೂ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗದೇ ಇರೋವಂಥ ಪರಿಸ್ಥಿತಿನಲ್ಲಿ ಒಂದು ಹೆಣ್ಣು ಇನ್ನೊಂದು ಒಬ್ಳು ಬರೀ ಸ್ನೇಹಿತೆ ಅವ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗುತ್ತೆ? ಪ್ರತಾಪ್ ಸರ್ನ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಪಾಪ ಹೀರೋಯಿನ್ಸ್ನ ಕೇಳ್ಬಿಡೋಣ. ನೇರವಾಗಿ ಪೂರ್ಣಿಮಾ ಮಾಡೋ ಒಂದು ಪ್ರಶ್ನೆ ಕೇಳಿದ್ರು. ಫ್ರೆಂಡ್ಶಿಪ್ ಅಂದ್ರೆ ಓಕೆ, ಅಕ್ಕ ತಂಗಿ ಅನ್ನುವಂಥ ಬಾಂಧವ್ಯನೇ ಬೇರೆ. ಆದರೆ ಒಬ್ಬ ಗಂಡ ಅಂತ ಬಂದಾಗ, ಅಕ್ಕನ ಗಂಡ ಅಥವಾ ತಂಗಿಯ ಗಂಡ ಅಂತ ಬಂದಾಗ ಅವ್ರ ಜೊತೆ ನಾವು ಕೂಡ ಶೇರ್ ಆಗ್ತೀವಿ ಅನ್ನುವಂಥ ಮನಸ್ಥಿತಿ, ಒಂದು ಚಿಕ್ಕ ಆಲೋಚನೆ ಮಾಡೋದಕ್ಕೂ ಕೂಡ ಹಿಂಜರಿಯುವಂಥ ಸಮಾಜದಲ್ಲಿ ನಾವಿದ್ದೀವಿ. ಆ ರೀತಿ ಮನಸ್ಸು ಕೂಡ ಹೆಣ್ಣು ಮಕ್ಕಳಿಗೆ ಬರೋದಿಲ್ಲ ಅಂತ. ಸೊ ಆ ರೀತಿ ಮನಸ್ಥಿತಿ ಇಟ್ಕೊಂಡು ಈ ರೀತಿ ಸಿನಿಮಾದಲ್ಲಿ ಈ ರೀತಿ ಸೀನ್ಗಳಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಿ ಅಂತ ಆದರೆ ಒಪ್ತಾ ಅಥವಾ ಒಪ್ಪಿಕೊಂಡು ಮಾಡಿರೋದಾ ಅಥವಾ ಇದರಿಂದ ಏನು ಹಾರ್ಮ್ ಆಗಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನೆ ಜಸ್ಟ್ ಒಂದು ಆಕ್ಟ್ ಬಿಡಪ್ಪ ಅಂತ ಮಾಡಿರೋದಾ ಹಿಂಗೆ ಅಂತ ಪೂರ್ಣಿಮಾ ಮೇಡಮ್ ಪ್ರಶ್ನೆ ಮಾಡ್ತಿದ್ದಾರೆ ಅದನ್ನ. ಮ್ಯಾಮ್ ಡೆಫಿನೆಟ್ಲಿ ಒಪ್ಕೊಂಡೇ ಮಾಡಿರೋದು. ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ಫೆಮಿನಿಸ್ಟ್ ಅಂದರೆ ಐ ಆಮ್ ದ ಬಿಗ್ಗೆಸ್ಟ್ ಫೆಮಿನಿಸ್ಟ್. ಪ್ರತಾಪ್ ಸರ್ನ ಕೇಳಿ ಎಷ್ಟು ಸತಿ ಅವ್ರ ಜೊತೆ ಜಗಳ ಮಾಡಿದ್ದೀನಿ, ಲೈಕ್ ಜಸ್ಟ್ ಜನರಲ್ ಆಗಿ ಫೆಮಿನಿಸಮ್ ಬಗ್ಗೆ. ಸೊ ಐ ಆಮ್ ದ ಬಿಗ್ಗೆಸ್ಟ್ ಫೆಮಿನಿಸ್ಟ್. ಸೊ ಆ ಥರ ಏನಾದರೂ ಇದ್ದಿದ್ರೆ ನಾನು ಐ ವುಡ್ ಬಿ ದ ಫಸ್ಟ್ ಪರ್ಸನ್ ಟು ಸೇ ಇದು ತಪ್ಪು ಅಂತ. ಬಟ್ ನನಗೆ ಹಾಗೆ ಅನಿಸ್ಲಿಲ್ಲ. ಈ ಸಿನಿಮಾಗೆ ಆ ಸೀನ್ ಬೇಕೇ ಬೇಕು ಫಾರ್ ಶೋರ್. ಯಾಕಂದರೆ ಆ ಸಿಚುವೇಶನ್ ಒನ್ ಲೈನರೇ ಹಂಗೆ ಹೋಗುತ್ತೆ ಅಲ್ವಾ ಮ್ಯಾಮ್. ಇಬ್ರು ಹುಡುಗಿರು ಒಬ್ಬನ್ನ ಲವ್ ಮಾಡ್ತಾರೆ, ಅವ್ರನ್ನ ಮದುವೆ ಆಗ್ತಾರೆ ಅಂತ. ಸೊ ಅಫ್ಕೋರ್ಸ್ ಆ ಥಾಟ್ ಬಂದೇ ಬರುತ್ತೆ, ಅಂದರೆ ಏನಾಗುತ್ತೆ ಮದುವೆ ಆದರೆ ಏನಾಗುತ್ತೆ ಅಂತ ಒಂದು ಥಾಟ್ ಬಂದೇ ಬರುತ್ತೆ. ಬಟ್ ಸಿನಿಮಾ ನೋಡಿದ್ರೆ ಮಾಡ್ತಾ ಇದ್ದೀರಾ ಮದುವೆ ಆದ್ರೆ ಏನಾಗುತ್ತೆ ಅಂದ್ರೆ ಏನಾಗೋಷ್ಟು ಇದು ಇಲ್ಲ ನಿಮ್ಗೆ. ಆದ್ರೆ ಅದೇನ್ ಆಗ್ಬೋದು ಅಂದ್ರೆ ಅನ್ಭವಿಸ್ ಮೇಲೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನು ಅಂತ. ಅಲ್ಲಿ ಒಂದು ಹೆಣ್ಣು ಒಂದು ಹಳ್ಳಕ್ ಬೀಳ್ಬೇಕು ಅನ್ನೋ ಅರ್ಥನ ಅದು? ಅಬ್ಸಲ್ಯೂಟ್ಲಿ ನಾಟ್ ಮ್ಯಾಮ್. ಸಿನಿಮಾ ಯಾರು ಹಳ್ಳಕ್ ಬೀಳ್ಬಾರ್ದು ಅಂತಾನೆ ನಾವು ಫಸ್ಟೇ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ. ಕರೆಕ್ಟ್. ಓಕೆ, ಸಿನಿಮಾ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ ಕತೆ ಅಂತಿದ್ದಾರೆ. ಒಪ್ಕೊಳ್ತೀರಾ ಶಾರದಾ ಮೇಡಮ್ ಅಂಡ್ ಪೂರ್ಣಿಮಾ ಮೇಡಮ್ ಇಬ್ಬರನ್ನೂ ಕೂಡ ಕೇಳಬೇಕು, ಫೈನಲಿ ಸಿನಿಮಾ ನೋಡೋಕೆ ಒಪ್ಕೊಳ್ತೀರಾ ಹೆಂಗೆ ಅಂತ. ಪ್ರತಾಪ್ ಸರ್ ಆಗಿಂದ ಕನ್ವಿನ್ಸ್ ಮಾಡ್ತಾನೆ ಇದ್ದಾರೆ, ಮೇಡಮ್ ಜಸ್ಟ್ ಒಂದು ಟ್ರೈಲರ್ ನೋಡು, ಟೀಸರ್ ನೋಡು, ಡಿಸೈಡ್ ಮಾಡಬೇಡಿ ಮೇಡಮ್, ಸಿನಿಮಾ ನೋಡಿ ಅಂತ. ಸೊ ಈಗಲೂ ಕೂಡ ತಮ್ಮ ಥಾಟ್ಸ್ ಚೇಂಜ್ ಆಗುತ್ತಾ? ಸಿನಿಮಾ ನೋಡಿ ಡಿಸೈಡ್ ಮಾಡೋಣ, ದೂರ ಕೊಡೋದಾ ಬೇಡ? ಟ್ರೈಲರ್ ಏನೋ ಒಂದು ಸಣ್ಣ ಸುನಾಮಿ ಕ್ರಿಯೇಟ್ ಮಾಡಿಬಿಟ್ಟಿದೆ. ಸೊ ಸುನಾಮಿ ಕ್ರಿಯೇಟ್ ಮಾಡಿದ್ರೆ ಅದು ನಿಜವಾದ ಸುನಾಮಿನ ಇಲ್ಲ ನಿಜವಾಗ್ಲೂ ಒಂದು ದೊಡ್ಡ ಅಲೆ ಬಂದು ಹೋಗ್ತಾ ಇದೆಯಾ, ಇಲ್ಲ ಅಲೆನಲ್ಲಿ ಏನು ಜೊಂಡು ಪೊಂಡು ಎಳ್ಕೊಂಡು ವಾಪಸ್ ಸಮುದ್ರಕ್ಕೆ ಹೋಗತ್ತಾ, ಏನು ಬಿಟ್ಟು ಹೋಗುತ್ತೆ, ಏನು ಕಳ್ಕೊಂಡು ಹೋಗುತ್ತೆ, ಅದನ್ನ ನಾವು ಅಟ್ಲೀಸ್ಟ್ ನೋಡೋದೇ ಖಂಡಿತ ನಾನು ಫಿಲಮ್ ನೋಡ್ತೀನಿ. ನಾನು ಎಲ್ಲರಿಗೂ ಹೇಳ್ತೀನಿ, ನಾವು ನೋಡ್ತೀವಿ, ನಿಜವಾಗ್ಲೂ ಚೆನ್ನಾಗಿತ್ತು ಅಂತಂದ್ರೆ ಅವ್ರ ಪ್ರತಾಪ್ ಅವ್ರ ಪರವಾಗಿ ನಾನೇ ಹೇಳ್ತೀನಿ ಎಲ್ಲರಿಗೂ ಈ ಫಿಲಮ್ ನೋಡಿ ಅಂತ. ಅವಾಗ ದೂರ ಮೈಂಡ್ ಸೆಟ್ ಇಂದ ಆಚೆ ಬರ್ತಾರೆ ಪ್ರಚಾರಕ್ಕೆ ಖಂಡಿತವಾಗ್ಲೂ ಅಂತ. ಯಾಕೆಂದ್ರೆ ಆ ಟೀಸರ್ ಆ ಕಂಟೆಂಟೇ ಯಾವ ತರ ಇದೆ ಅಂತಂದಾಗ ಮನುಷ್ಯನ ಇಮ್ಯಾಜಿನೇಷನ್ಗೆ ಅದಕ್ಕೊಂದು ಲಿಮಿಟೇ ಇಲ್ಲ, ಅನ್ಲಿಮಿಟೆಡ್. ಸೊ ಇವಾಗ ನಾವು ಅದು ನೋಡಿದಾಗ ಅದು ಸಡನ್ನಾಗಿ ಅವ್ರಿಬ್ರು ಬಂದಿದ್ದ ತಕ್ಷಣ ಹಾಲು ತೊಗೊಂಡು ಬಂದಾಗ ಈಗ ಹೆಂಗಾಗೋಗಿದೆ 3 ಸಮ್ ದಾಟ್ ಎಲ್ಲ ನಮ್ದೆಲ್ಲ ಕೇಳೋವಾಗ ಓ ಈ ಮೂವಿನಲ್ಲಿ ಇದೆಲ್ಲ ನಡೆಯುತ್ತಾ. ಸೊ ಅದೇನಾಗತ್ತೆ, ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾ ಹೋಗ್ಬಾರ್ದಾ? ನಾಳೆ ನಮ್ಮ ಮಕ್ಕಳು ಇಲ್ಲಮ್ಮ ನಾನು ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಇದ್ದಾಳೆ ಅವನ ಜೊತೆ ಹೋಗ್ತಿದ್ದೀನಿ ಅಂತ.